ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಜಾತ್ರೆ ಲಾಗ್ ಹಾಕಿದ್ನಲ್ಲ ಫಸ್ಟ್ನೇ ಭಾಗನ, ಪಾರ್ಟ್ 1ನ ಇದು ಪಾರ್ಟ್ 2 ತೋರಿಸ್ತಾ ಇದ್ದೀನಿ. ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾವು ಜಾತ್ರೆಗೆ ನಾನು, ಆಂಟಿ, ತನು, ವೀನು ಎಲ್ಲರೂ ಹೋಗ್ತಾ ಇದ್ದೀವಿ. ಜಾತ್ರೆಗೆ ಹಣ್ಣು ಕಾಯಿ ಮಾಡಿಸ್ಬೇಕಲ್ವಾ, ಹಣ್ಣು ಕಾಯಿ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಜಾತ್ರೆ ಎಲ್ಲ ಅಡ್ಡಾಡ್ಕೊಂಬರ್ಬೇಕಲ್ವ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ದೇವಸ್ಥಾನದೊಳಗೆ ಬಂದ್ವಿ. ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡ್ತಾಯಿದ್ದಾರೆ. ನಾನು ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ. ಯಾರ್ಯಾರು ನೋಡ್ತಾ ಇದ್ದೀರಾ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಜಾತ್ರೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ಟು ಜಾತ್ರೆ ಎಲ್ಲ ಸುತ್ತಾಡಿ ಸಖತ್ತು ಬಿಸಿಲು ಫ್ರೆಂಡ್. ಜಾತ್ರೆಯಲ್ಲಂತೂ ಅಡ್ಡಾಡೋಕ್ಕೆ ಆಗಿಲ್ಲ ಬಿಡಿ, ಸಖತ್ತು ಹೆವಿ ಬಿಸಿಲು, ಕಾಲು ಬೇರೆ ಸುಡ್ತೈತೆ. ಆಮೇಲೆ ಐಸ್ ಕ್ರೀಮ್ ತಣ್ಣಗಾಗಲಿ ಅಂತ ಐಸ್ ಕ್ರೀಮ್ ತಿಂದ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡು ಮನೆ ಕಡೆ ಬರಬೇಕು ಅಷ್ಟೇ. ಇನ್ನೇನು ಜಾತ್ರೆ ಏನೋ ಜಾಸ್ತಿ ಅಡ್ಡಾಡಲಿಲ್ಲ, ಸಖತ್ತು ಬಿಸಿಲು ಇದ್ದದ್ರಿಂದ ನಾವು ಜಾಸ್ತಿ ಜಾತ್ರೆ ಒಳಗೆ ಅಡ್ಡಾಡಲೇ ಇಲ್ಲ ಬಿಡಿ. ಬೇಗ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಬೇಗ ಬಂದ್ವಿ. ಅಲ್ಲಿ ಆಮೇಲೆ ಪುರಿ ಖಾರ ತೊಗೊಂಡು ಮನೆ ಕಡೆ ಹೋದ್ವಿ. ಮನೆ ಕಡೆ ಹೋದರೆ ಒಂದು 9 ಗಂಟೆ ಮನೆ ಕಡೆ ಎಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೇ. ಮತ್ತು ಅಷ್ಟೊತ್ತಿಗೆ 9 ಗಂಟೆಗೆ ಆರ್ಕೆಸ್ಟ್ರಾ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾನು, ಆಂಟಿ, ತನು, ಇನ್ನು ಎಲ್ಲರೂ ಬಂದಿದ್ದೀವಿ. ಆರ್ಕೆಸ್ಟ್ರಾ ನೋಡ್ತಾ ಇದ್ದೀರಲ್ವ, ಆರ್ಕೆಸ್ಟ್ರಾ ನೋಡಿಕೊಂಡು ದೇವ್ರ ಉತ್ಸವ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ತಾ ಇದ್ದೀರಲ್ವಾ, ಆರ್ಕೆಸ್ಟ್ರಾ ಮಾಡ್ತಾಯಿದ್ದಾರೆ, ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ. ಅವ್ರು ಕುಣಿತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಏನು ಹೇಳ್ತೀರಾ? ಆಮೇಲೆ ಆರ್ಕೆಸ್ಟ್ರಾ ನೋಡ್ಕೊಂಡು ಅಷ್ಟೊತ್ತಿಗೆ ದೇವ್ರ ಉತ್ಸವನೂ ಬೇಗ ಬರುತ್ತೆ. ಅವತ್ತೊಂದು ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಸ್ಟಾರ್ಟ್ ಆಗಿದ್ದೆ ಅದು 7 ಗಂಟೆ 7:15 ಸ್ಟಾರ್ಟ್ ಆಗಬೇಕಾಯ್ತು. ಆರ್ಕೆಸ್ಟ್ರಾ 9 ಗಂಟೆ 9:30 ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ. ಅಲ್ಲಿಂದ ನೋಡ್ಕೊಂಡು ದೇವ್ರ ಉತ್ಸವ ಸ್ಟಾರ್ಟ್ ಆಗಿದ್ದೆ 12 ಗಂಟೆಗೆ ಅನಿಸುತ್ತೆ. 12 ಗಂಟೆಗೆ ಉತ್ಸವ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಆರ್ಕೆಸ್ಟ್ರು ಬೇಗ ವರ್ಷ ಬೇಗನೆ ಮಾಡೋರು. ಈ ವರ್ಷ ಮಾತ್ರ ಆರ್ಕೆಸ್ಟ್ರು ಸ್ವಲ್ಪ ಲೇಟ್ ಆಯ್ತಲ್ವ, ಹಾಗಾಗಿ ದೇವ್ರ ಉತ್ಸವನೂ ಲೇಟ್ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಆರ್ಕೆಸ್ಟ್ರು ನೋಡ್ತಾನೆ ಕೂತಿದ್ವಿ ನಾನು, ಆಂಟಿ, ತನು, ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಅಲ್ಲಿಗೆ ದೇವ್ರ ಉತ್ಸವ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ದೇವ್ರ ಉತ್ಸವ ಅಂತೂ ಭರ್ಜರಿಯಾಗಿ ಬಂತು. ನಾವಂತೂ ನಿಂತ್ಕೊಂಡು ನೋಡ್ತಿದ್ವಿ. ಮೇಲಿಂದ ದೇವ್ರು ಬರ್ತಾಯಿದ್ರೆ ಎಷ್ಟು ಚಂದ, ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ದೇವ್ರು ನೋಡೋಕ್ಕೆ ಒಂದು ಖುಷಿ, ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗುತ್ತೆ. ಮೇಲಿಂದ ಬಂದರೆ ದೇವರು ನೋಡ್ತಾ ಇದ್ದೀರಲ್ವಾ, ಅದು ಬೇರೆ ಬೆಳ್ಳಿ ರಥದ ಮೇಲೆ ದೊಡ್ಡಮ್ಮನೂ ಚಿಕ್ಕಮ್ಮನೂ ಕರ್ಕೊಂಡ್ಬರ್ತಾಯಿದ್ರು. ವೀರಭದ್ರ ಸ್ವಾಮಿ ತೂತಪ್ಪ ಮಾತ್ರ ಅವರು ಮೆರವಣಿಗೆಯಲ್ಲೇ ಬರ್ತಾಯಿದ್ರು. ಅಮ್ಮನ ಮಾತ್ರ ಬೆಳ್ಳಿ ರಥದ ಮೇಲೆ ಕರ್ಕೊಂಡ್ಬರ್ತಾಯಿದ್ರು. ನೋಡಿ ನೀವೇ ಮುಂದಕ್ಕೆ ಗೊತ್ತಾಗುತ್ತೆ. ನಾನು ವಾಯ್ಸ್ ಓವರ್ ನಿಮಗೆ ಕೊಡೋಕ್ಕಿಂತ ನೀವೇ ನೋಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ, ನೋಡ್ಕೊಂಡು ಬನ್ನಿ. ನೋಡ್ಕೊಂಬಂದ್ರಲ್ವಾ, ಇದು ದೇವರು ಹೊರಡ್ಸೋದು ಫ್ರೆಂಡ್ಸ್. ಈ ಥರನೇ ದೇವರು ವೀರಭದ್ರ ಸ್ವಾಮಿನ ಆ ಥರ ಕೂರಿಸಿ ಆ ಥರ ಸ್ನಾನ ಎಲ್ಲ ಮಾಡಿ ನೀರಿಗೆ ಎಲ್ಲ ನೀಟಾಗಿ ಅದನ್ನ ದೇವ್ರು ಹೊರಡ್ಸೋದು ನೋಡ್ತಾ ಇದ್ದೀರಲ್ವಾ. ಈ ಥರನೇ ದೇವ್ರು ಹೊರಡ್ಸೋದು. ನಾನು ನಿಮಗೆ ವಾಯ್ಸ್ ಓವರ್ ಕೊಡೋಕ್ಕೆ ನಾನು ವೀಡಿಯೋ ನೋಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವೀಡಿಯೋ ನೋಡ್ಕೊಂಡು ಎಂತ ವೀಡಿಯೋ ನೋಡ್ಕೊಂಡು ಈ ಥರ ಕುಣಿಯುತ್ತೆ ಇವರು, ಯಾವ ಥರ ಉತ್ಸವ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ.
ಉತ್ಸವ ನೋಡೋಕ್ಕೆ ಎಷ್ಟು ಜನ ಬಂದಿರ್ತಾರೆ ಅಂದರೆ ಫ್ರೆಂಡ್ಸ್, ಅಷ್ಟು ಜನ ಬಂದಿರ್ತಾರೆ. ಎಲ್ಲೆಲ್ಲಿಂದನೋ ಉತ್ಸವ ನೋಡೋಕೆ ಬಂದಿರ್ತಾರೆ. ಉತ್ಸವ ರಾತ್ರಿ ಎಲ್ಲ ಬೆಳಕು ಕರೆಯೋವರೆಗೂ ನೋಡ್ತಾನೆ ಇರ್ತಾರೆ. ಬೆಳಕು ಕರೆದು ಮುಳ್ಳಗೆ ಅಂತ ಅಂತಾರೆ, ಅದನ್ನ ಮೆಟ್ಟೋವರೆಗೂ ಜನ ಹೋಗಲ್ಲ, ಅಷ್ಟು ಜನ ಕೂತಿರ್ತಾರೆ. ಅಷ್ಟು ಜನ ನಿಂತ್ಕೊಂಡು ನೋಡ್ತಾರೆ ಉತ್ಸವ ಮಾತ್ರ. ಅದು ಅವಾಗಿನ ಕಾಲದಿಂದನೂ ಇವಾಗಿನ ಕಾಲದವರೆಗೂ ಆ ಥರನೇ ನಡ್ಕೊಂಬಂದೈತೆ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅದು ದೇವ್ರ ಕುಣಿಯೋದು ನೋಡ್ತಾ ಇದ್ರೆ ನಿದ್ದೆನೇ ಬರಲ್ಲ, ಅಷ್ಟು ಖುಷಿಯಾಗುತ್ತೆ. ಇನ್ನೂ ನೋಡೋಣ ಅನ್ನೋ ಥರ ಖುಷಿಯಾಗುತ್ತೆ ಹೊರತು ಎದ್ದೋಗೋಕ್ಕೆ ಮನಸ್ಸು ಬರಲ್ಲ. ಆ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ. ಈ ವರ್ಷ ಅಂತೂ ಜಾತ್ರೆ ತುಂಬ ಚೆನ್ನಾಗಾಯಿತು. ದೇವ್ರು ಮಾತ್ರ ತುಂಬ ಚೆನ್ನಾಗಿ ಈ ವರ್ಷ ಅಂತೂ ನಾನಂತೂ ಯಾರು ನೋಡ್ಯಾರೋ ಗೊತ್ತಿಲ್ಲ, ದೇವರಂತೂ ನಾನಂತೂ ತುಂಬ ಚೆನ್ನಾಗಿ ನೋಡಿದೆ ಈ ವರ್ಷ. ತುಂಬ ಚೆನ್ನಾಗಿ ಉತ್ಸವನಾಯಿತು. ಉತ್ಸವನ ನೋಡಿಕೊಂಡು ನೋಡಿದೆ ಮತ್ತು ತುಂಬ ಚೆನ್ನಾಗಿತ್ತು ಈ ವರ್ಷ ಜಾತ್ರೆ. ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ, ಚೆನ್ನಾಗಿತ್ತು. ಈ ವರ್ಷವೂ ಹೀಗೆ ಮಾಡೋದು, ಅದು ಈ ವರ್ಷ ಏನೋ ಒಂಥರ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇದು ಲಾಸ್ಟು ಎಂಡಿಂಗ್ ಫೋಟೋಸ್ಗಳು.